ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಚಿಕನ್ ಮಾಡ್ತಾ ಇದ್ದೇವೆ. ಫಸ್ಟ್ ಚಾ ಆಗ್ತಾ ಉಂಟು ಇಲ್ಲಿ. ಎಂತ ಗೊತ್ತಿಲ್ಲ ಗೈಸ್, ಇವಳಿಲ್ಲಿ ಕೆಲಸ ಇರಲಿಲ್ಲ ಇವಳಿಗೆ, ಸೊ ಇವಳು ಆನಿಯನ್ ಕಟ್ ಮಾಡ್ತಾ ಇದ್ದಾಳೆ ಬಿರಿಯಾನಿಗೆ. ಓಕೆ, ಸಿಗುವ ಒಂದು 10 ನಿಮಿಷದ ನಂತರ. सब क्या देखना पड़ रहा है? अच्छा है मैं अंधा हूँ. ಮಮ್ಮಿ ಶೆಫ್ ಇಸ್ ಹಿಯರ್. ಇವ್ರ ಅಸಿಸ್ಟೆಂಟ್ಸ್ ನಮ್ದೀಗ ಬಿಗ್ ಶೆಫ್ ಬಟ್ ಅಸಿಸ್ಟೆಂಟ್ ಇವತ್ತು. ಇದು ಅಸಿಸ್ಟೆಂಟ್ 2, ಇನ್ನೊಂದು ಅಸಿಸ್ಟೆಂಟ್ ಬರ್ಲಿಕ್ಕೆ ಬಾಕಿ ಇದೆ. ಇದು ಚಾ ಆಯ್ತು ನಮ್ದು. ಸೊ ನಾವು ಎಲ್ಲ ಪ್ರೋಗ್ರಾಮ್ ಅನ್ನ ಗಣಪತಿಯಿಂದ ಸ್ಟಾರ್ಟ್ ಮಾಡುದು. ಸೊ ಹಾಗೆ ಇವತ್ತು ಎಲ್ಲ ಪ್ರೋಗ್ರಾಮ್ ಆಗುವ ಮುಂಚೆ ಚಾ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಚಾ ರೆಡಿ ಆಗಿದೆ ಗೈಸ್, ತಗೊಳ್ಳಿ ಚಾ. ಅವ್ರು ಇವತ್ತೀಗ ಟೇಸ್ಟ್ ಮಾಡಿ ಹೇಳ್ತಾರೆ. ಇದು ಅವ್ರದ್ದು ಜಾಬ್ ಇದು ಪ್ರಶ್ನೆ ಅಂತ ಹೇಳಿದ್ದಾರೆ ಅವರು. ಜಾಬ್ ಆಗ್ಬೇಕು ಅಂತ ಹೇಳಿ ಚಾ ಚಂದ ಆಗ್ಬೇಕು ಅಂತ. ಏನು ರಿಯಾಕ್ಷನ್ ಇಲ್ಲ ಅಲ್ಲ, ಆಯ್ತಲ್ಲ ಅಂತ ಗಾಯ್ಸ್, ಚಂದ ಇದೆ. ಇದು ಅವಳೆ ತೊಳಿಲಿಕ್ಕೆ, ಸೊ ಅದಕ್ಕೆ ಅವಳು ಚಂದ ಆಗಿದೆ ಆದ್ರೂ ಅವಳೆ ತೊಳಿಲಿಕ್ಕೆ. ಏನ್ ಕಟ್ ಮಾಡ್ತಾ ಇದ್ದಾಳೆ ಸಣ್ಣ ಸಣ್ಣ ಮಾಡಿ. ಇದು ನಾವು ಫ್ರೈ ಮಾಡ್ತಾ ಇದ್ದೇವೆ, ಸೊ ಹಾಗೆ ಕಟ್ ಆದ್ರೂ ಪರವಾಗಿಲ್ಲ. ಆದ್ರೂ ಅವಳು ಯಾವ ರೇಂಜಿಗೆ ಸ್ಪೀಡಿಗೆ ಮಾಡ್ತಿದ್ದಾಳೆ ಅಂದ್ರೆ ನಾಳೆ ಒಳಗೆ ಆದಿತ್ತು ಕಟ್ ಮಾಡಿ. ಆನಿಯನ್ ಫ್ರೈ ಆಗ್ತಾ ಉಂಟು ಬಿರಿಯಾನಿಗೆ. ಸೊ ಇಲ್ಲಿ ಸುಕ್ಕಕ್ಕೆ ಮಸಾಲೆ ರೆಡಿ ಆಗಿದೆ, ಪುದೀನ ಆಗಿದೆ ಬಿರಿಯಾನಿಗೆ. ಸೊ ನೆಕ್ಸ್ಟ್ ಪ್ರೋಗ್ರೆಸ್ ಹೇಳ್ತೇವೆ. ಈಗ ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು ಬಿರಿಯಾನಿಗೆ. ಅದಾದಮೇಲೆ ಸುಕ್ಕದೆಲ್ಲ ಮಸಾಲೆ ರೆಡಿ ಆಗಿದೆ. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಉಂಟಿಲ್ಲಿ, ಸೊ ಅದನ್ನು ನಾವು ಲಾಸ್ಟಿಗೆ ಮೇಲೆ ಹಾಕುವ. ಓಕೆ ನೋಡಿ, ಇವರು ಬೆವರು ಕಿತ್ತು ಇವತ್ತು ಜನ್ಮದಲ್ಲಿ ಫಸ್ಟ್ ಟೈಮ್ ಭಾರಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸಿಗುವ. ಇಲ್ಲಿ ಪ್ರಿಪರೇಷನ್ ಆಗ್ತಾ ಉಂಟು. ಇದು ಸುಕ್ಕಕ್ಕೆ. ಇದನ್ನು ಫಸ್ಟ್ ಫ್ರೈ ಮಾಡಿ. ನಿಮಗೆ ರೆಸಿಪಿ ಕಂಪ್ಲೀಟ್ ಬೇಕಿದ್ರೆ ನನಗೆ DM ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ನಾವು ಕಬಾಬಿಗೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇವೆ. ಕಬಾಬ್ ಅಲ್ಲ, ಬಿರಿಯಾನಿಗೆ. ಕಬಾಬಿಗೆ ಆಲ್ರೆಡಿ ನಾವು ಬೆಳ್ಳುಳ್ಳಿ ಕಬಾಬಿಗೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇವೆ. ಅದು ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಇಲ್ಲೇ ಇದೆ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಈಗ ನಾವು ಇಲ್ಲಿ ಫ್ರೈ ಮಾಡಿದ್ದೇವೆ. ಓಕೆ, ಇದಕ್ಕೆ ನಾವು ಈಗ ಕರಿಬೇವು ಹಾಕಬೇಕು. ಸೊ ಇದಕ್ಕೆ ನಾವು ಕರಿಬೇವು ಅಂತ ಇವರಿಗೆ ಮುಚ್ಕೊಂಡಿರೋಕೆ ಆಗುದಿಲ್ಲ, ಏನಾದ್ರೂ ಒಂದು ನನ್ನ ವಿಡಿಯೋದಲ್ಲಿ ಮಾತಾಡ್ತಾನೆ ಇರಬೇಕು. ಓಕೆ, ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ, ನಾರ್ಮಲ್ ಎಣ್ಣೆ. ನಮ್ಮ ಗೆಸ್ಟ್ ಬಂದಿದ್ದಾರೆ. ನೋಡು ನಿನ್ನ ಗಂಗಾ ನಾಗವ. ಸುಕ್ಕ ಇಸ್ ರೆಡಿ. ಬಿರಿಯಾನಿದು ರೈಸ್ ಆಗ್ತಾ ಉಂಟು. ಸೊ ಈ ಬಿರಿಯಾನಿ ರೈಸಿಗೆ ಒಂದೊಂದು ಇಲ್ಲಿ ಇದಾಗಿತ್ತು ಇವತ್ತಿನ ವ್ಲಾಗ್, ಸೋ ಕಾಲ್ಡ್ ಮಿನಿ ವ್ಲಾಗ್. ಸೊ ಇಲ್ಲಿಗೆ ಬಿರಿಯಾನಿ ಚೆನ್ನಾಗಿತ್ತು, ಚೆಂದ ಆಗಿತ್ತು ಅಂತೆಲ್ಲ ಹೇಳಿದ್ದಾರೆ. ಖತಮ್ ಕಹಾನಿ ಎಲ್ಲ ಫುಲ್ ಕ್ಲೀನ್ ಆಗಿದೆ, ಕ್ಲೀನ್. ಇನ್ನಷ್ಟು ಈ ಥರ ರೆಸಿಪಿ ವ್ಲಾಗ್ ಒಟ್ಟಿಗೆ ಬರ್ತೇವೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ. ಸೊ ಟಿಲ್ ದ್ಯಾಟ್